ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಾ ಇರುವಂತ ಕೆಎಲ್ ರಾಹುಲ್ಗೆ ಈ ಸಲ ಹೊಸ ಜವಾಬ್ದಾರಿ ನೀಡಲಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತನ್ನ ಹಿಂದಿನ ತಪ್ಪುಗಳಿಂದ ಪಾಠ ಕಲಿತಿದ್ದು ಕೆಎಲ್ ರಾಹುಲ್ ಅವರನ್ನ ಓಪನರ್ ಆಗಿ ಆಡಿಸೋಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಕೆಎಲ್ ಈ ಸೀಸನ್ ಅಲ್ಲಿ ಮೊದಲ ಪಂದ್ಯದಿಂದಲೇ ಡೆಲ್ಲಿ ಪರ ಆರಂಭಿಕನಾಗೋದು ಕನ್ಫರ್ಮ್ ಆಗಿದೆ. ಡೆಲ್ಲಿ ಫ್ರಾಂಚೈಸಿ ಐಪಿಎಲ್ ಫ್ರಾಂಚೈಸಿ ಬೆನ್ ಟಕೆಟ್ನ ಖರೀದಿ ಮಾಡಿರೋದು ಕೆಎಲ್ ರಾಹುಲ್ಗಾಗಿ ಅನ್ನೋದು ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಮಾಲೀಕ ಪಾರ್ಥ್ ಜಿಂದಾಲ್ ಹೇಳಿದ್ದಾರೆ. ಹರಾಜಿಗೂ ಮುನ್ನ ಕೆಎಲ್ ತಂಡಕ್ಕೆ ಡಕೆಟ್ ಅವಶ್ಯಕತೆ ಇದು ಹೇಳಿದ್ದಕ್ಕೆ ಅವರನ್ನ ಖರೀದಿ ಮಾಡಲಾಗಿದೆ ಎಂದಿದ್ದಾರೆ. ಕೆಎಲ್ ರಾಹುಲ್ ಅವರ ಸೂಚನೆ ಮೇರೆಗೆ ಡಿಸಿ ಫ್ರಾಂಚೈಸಿ ಇಂಗ್ಲೆಂಡ್ ದಾಂಡಿಗನ ಖರೀದಿ ಮಾಡಿರೋಕೆ ಕಾರಣ ಈ ಬಾರಿಯ ಐಪಿಎಲ್ ನಲ್ಲಿ ಕೆಎಲ್ ರಾಹುಲ್ ಜೊತೆ ಡಕೆಟ್ ಡಿಸಿ ಪರ ಆರಂಭಿಕನಾಗಿ ಕಣಕ್ಕಿಳಿಯಲಿದ್ದಾರೆ. ಎಂಐ ಕೋಚ್ ಮಹೇಲ ಜಯವರ್ಧನೆ ಈ ಸೀಸನ್ ಅಲ್ಲಿ ರೋಹಿತ್ ಶರ್ಮಾರನ್ನ ಇಂಪ್ಯಾಕ್ಟ್ ಆಟಗಾರನಾಗಿ ಆಡಿಸುವ ಸಾಧ್ಯತೆಯ ಬಗ್ಗೆ ಮಾತನಾಡಿದ್ದಾರೆ. ಈ ವರ್ಷ ನಾನು ಅವರನ್ನ ಸಾಧ್ಯವಾದಷ್ಟು ಮೈದಾನದಲ್ಲಿ ಇರಿಸಿಕೊಳ್ಳೋಕೆ ಬಯಸ್ತೇನೆ. ಕೆಲವು ಸಲ ನಾವು ಬೌಲರ್ಗಳನ್ನ ಆಡಿಸುವ ಅಗತ್ಯ ಬಂದಾಗ ಕೆಲ ಬ್ಯಾಟರ್ಗಳನ್ನ ಇಂಪ್ಯಾಕ್ಟ್ ಆಟಗಾರನಾಗಿ ಬಳಸಿಕೊಳ್ಬೇಕಾಗುತ್ತೆ ಎಂದಿದ್ದಾರೆ. ಬೆಂಗಳೂರು ತಂಡ 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ 3ನೇ ಕ್ರಮಾಂಕದಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರನ್ನ ಆಡಿಸಬೇಕು ಅಂತ ಭಾರತೀಯ ಮಾಜಿ ಕ್ರಿಕೆಟಿಗ ಅಭಿನವ್ ಮುಕುಂದ್ ಸಲಹೆ ನೀಡಿದ್ದಾರೆ. ಆರ್ಸಿಬಿ ಪಡಿಕ್ಕಲ್ ಮೇಲೆ ನಂಬಿಕೆ ಇಟ್ಟು ಮುಂದುವರಿಬೇಕು. ದೇಶಿ ಕ್ರಿಕೆಟ್ನಲ್ಲಿ ಇತ್ತೀಚಿನ ಅವರ ಪ್ರದರ್ಶನವನ್ನ ಗಮನಿಸಿದರೆ ಎಡಗೈ ಬ್ಯಾಟ್ಸ್ಮನ್ಗೆ ಇನ್ನಷ್ಟು ಅವಕಾಶಗಳನ್ನ ನೀಡಬೇಕು ಎಂದಿದ್ದಾರೆ. ಆರ್ಸಿಬಿ ಫ್ರಾಂಚೈಸಿಯ ಮಾರಾಟ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಯಾರ ಪಾಲಾಗುತ್ತೆ ಎನ್ನುವಂತ ಕುತೂಹಲ ಜಾಸ್ತಿ ಆಗ್ತಿದೆ. ಮಣಿಪಾಲ್ ಗ್ರೂಪ್ನ ಅಧ್ಯಕ್ಷ ಡಾಕ್ಟರ್ ರಂಜನ್ ಪೈ ಆರ್ಸಿಬಿ ಫ್ರಾಂಚೈಸಿಯ ಖರೀದಿ ಮಾಡೋ ಸಾಧ್ಯತೆ ಇದೆ. ಅಮೆರಿಕದ ಕೆಕೆಆರ್ ಹಾಗೆ ಸಿಂಗಾಪುರದ ಟೆಮಾಸೆಕ್ ಕಂಪನಿ ಜೊತೆಗೂಡಿ ಆರ್ಸಿಬಿ ತಂಡವನ್ನ ಖರೀದಿ ಮಾಡೋಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇವರು ಖರೀದಿ ಮಾಡಿದ್ರೆ ಆರ್ಸಿಬಿ ಹೆಸರು ಹಾಗೆ ಲೋಗೋವನ್ನ ಚೇಂಜ್ ಮಾಡುವಂತ ಸಾಧ್ಯತೆ ಇದೆ. ಫ್ಯಾಮಿಲಿ ಜೊತೆ ಲಂಡನ್ ನಲ್ಲಿರುವಂತಹ ವಿರಾಟ್ ಕೊಹ್ಲಿ ಈಗ 2026ರ ಐಪಿಎಲ್ಗಾಗಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಕಿಂಗ್ ಕೊಹ್ಲಿ ಹೊರಬರ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 19ನೇ ಸೀಸನ್ಗಾಗಿ ಶೀಘ್ರದಲ್ಲಿ ಆರ್ಸಿಬಿ ಶಿಬಿರವನ್ನ ಸೇರಲಿದ್ದು ಆರ್ಸಿಬಿ ಗೆಲುವಿಗಾಗಿ ಅಭ್ಯಾಸ ನಡೆಸಲಿದ್ದಾರೆ. ಆರ್ಸಿಬಿ ಹಾಗೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳ ಹೃದಯ ತುಂಬಿಸುವ ಪುಟ್ಟ ಬಾಲಕಿಯ ಅದ್ಭುತ ವಿಡಿಯೋ ವೈರಲ್ ಆಗ್ತಿದೆ. ಬಾಲಕಿಯ ತಂದೆ ಅವಳಿಗೆ ಭಾರತ ತಂಡದ ಜೆರ್ಸಿಯನ್ನ ಖರೀದಿ ಮಾಡೋಕೆ ಶಾಪ್ಗೆ ಹೋಗ್ತಾರೆ. ಆದ್ರೆ ಆ ಪುಟ್ಟ ಬಾಲಕಿ ತನಗೆ ಆರ್ಸಿಬಿ ಜೆರ್ಸಿಯೇ ಬೇಕು ಅಂತೇಳಿ ಹಠ ಮಾಡಿ ಖರೀದಿಸಿದ್ದಾರೆ. ಕೊಹ್ಲಿಯ ಆರ್ಸಿಬಿ ಜೆರ್ಸಿಯನ್ನ ಖರೀದಿ ಮಾಡಿದ ಮೇಲೆ ಪುಟ್ಟ ಬಾಲಕಿ ಕುಣಿದು ಕುಪ್ಪಳಿಸಿದ್ದಾಳೆ. ಟಿ20 ತಂಡಕ್ಕೆ ನನ್ನನ್ನು ನಾಯಕನನ್ನಾಗಿ ನೇಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಗೌತಮ್ ಗಂಭೀರ್ ಅಲ್ಲ, ಬದಲಾಗಿ ಇತರ 4 ಅಂತ ಸ್ವತಃ ಸೂರ್ಯಕುಮಾರ್ ಯಾದವ್ ಬಹಿರಂಗಪಡಿಸಿದ್ದಾರೆ. ಬಿಸಿಸಿಐನ ಕಾರ್ಯದರ್ಶಿ ಜೈ ಶಾ, ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್, ಮಾಜಿ ಮುಖ್ಯ ತರಬೇತುದಾರ ರಾಹುಲ್ ದ್ರಾವಿಡ್ ಹಾಗೆ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರನ್ನ ನಾಯಕನ ಸ್ಥಾನಕ್ಕೆ ನೇಮಿಸುವ ನಿರ್ಧಾರದಲ್ಲಿ ಭಾಗಿಯಾಗಿರುವ ಪ್ರಮುಖ ವ್ಯಕ್ತಿಗಳು ಎಂದಿದ್ದಾರೆ. ಆಸ್ಟ್ರೇಲಿಯಾದ ಕ್ರಿಕೆಟಿಗ ಸ್ಯಾಮ್ ಚಿಕ್ ಕ್ಲಬ್ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಮಾರ್ಫೆಟ್ ವಿಲ್ಲೆ ಪಾರ್ಕ್ ವಿರುದ್ಧದ ಪಂದ್ಯದಲ್ಲಿ ಕೊರಮ್ಯಾಂಡಲ್ ಕ್ರಿಕೆಟ್ ಕ್ಲಬ್ ಪರ ಕಣಕ್ಕಿಳಿದ ಸ್ಯಾಮ್ ತಂದೆಯೊಂದಿಗೆ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು. ಡ್ಯಾರನ್ ಚಿಕ್ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶಿಸಿದ್ರೆ ಇತ್ತ ಮಗ ಸ್ಯಾಮ್ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 137 ಎಸೆತಗಳನ್ನು ಎದುರಿಸಿದ ಸ್ಯಾಮ್ 42 ಸಿಕ್ಸ್ ಹಾಗೆ 30 ಫೋರ್ಗಳೊಂದಿಗೆ ಅಜೇಯ 402 ರನ್ಗಳನ್ನು ಕಲೆ ಹಾಕಿದ್ದಾರೆ. ಪಾಕಿಸ್ತಾನ ಸೂಪರ್ ಲೀಗ್ 2026ರ ಪಾಕ್ ಅಫ್ಘಾನ್ ಸಂಘರ್ಷದಿಂದ ರದ್ದಾಗುವಂತಹ ಭೀತಿಯಲ್ಲಿದೆ. ಮಾರ್ಚ್ 16ರಂದು ಪಾಕಿಸ್ತಾನ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನಲ್ಲಿ ವೈಮಾನಿಕ ದಾಳಿ ನಡೆಸಿ 400ಕ್ಕೂ ಹೆಚ್ಚು ಜನರನ್ನ ಕೊಂದಿದೆ. ಇದಕ್ಕೆ ಅಫ್ಘಾನ್ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡದು. ಪಿಎಸ್ಎಲ್ ನಡೆಯುವ ನಗರಗಳ ಮೇಲೆ ಅಫ್ಘಾನಿಸ್ತಾನ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಆಸ್ಟ್ರೇಲಿಯಾ ಸರ್ಕಾರ ಪಿಎಸ್ಎಲ್ನಲ್ಲಿ ಆಡುವ ಆಸ್ಟ್ರೇಲಿಯಾ ಆಟಗಾರರಿಗೆ ಪಾಕಿಸ್ತಾನಕ್ಕೆ ಪ್ರಯಾಣಿಸಲು ಅನುಮತಿ ನೀಡಿದ್ರೂ ಕೂಡ ದಾಳಿ ನಡೆಯಬಹುದಾದಂಥ ಸ್ಥಳಗಳಿಗೆ ಹೋಗದಂತೆ ಎಚ್ಚರಿಕೆ ನೀಡಿದೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.